ನಿಮ್ಮ ಆಫೀಸಲ್ಲಾಗಲಿ, ಜಿಮ್ಮಲ್ಲಾಗಲಿ, ರಿಲೇಷನ್‌ಶಿಪ್ಪಲ್ಲಾಗಲಿ, ಫ್ಯಾಮಿಲಿಯಲ್ಲಾಗಲಿ ಯಾರೂ ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಆ್ಯಂಡ್ ನಿಮಗೆ ವ್ಯಾಲ್ಯೂ ಕೊಡ್ತಿಲ್ಲ ಅಂದರೆ ಇವತ್ತಿನ ವಿಡಿಯೋ ನಿಮಗೆ ಡೆಡಿಕೇಟ್ ಮಾಡಿದ್ದು. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಗೆ ವ್ಯಾಲ್ಯೂ ಇದೆ, ಇಂಪಾರ್ಟೆನ್ಸ್ ಇದೆ, ನಮಗೆ ಇದ್ಯಾವುದು ಬೇಡ ಗುರು ಅಂದರೆ ಈಗಲೇ ಸ್ಕಿಪ್ ಮಾಡಿ ಹೊರಟೋಗಿ. ಫಸ್ಟ್ ವ್ಯಾಲ್ಯೂ ಆ್ಯಂಡ್ ಇಂಪಾರ್ಟೆನ್ಸ್ ಅನ್ನೋದು ಯಾರೋ ಕೊಟ್ಟರೆ ತಗೊಳ್ಳೋ ಐಟಮ್ ಅಲ್ಲ, ಅದನ್ನು ನಾವೇ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡಬೇಕು. ಆ್ಯಂಡ್ ನಿಮ್ಮ ಇಂಪಾರ್ಟೆನ್ಸ್ ನೀವೇ ಕ್ರಿಯೇಟ್ ಮಾಡಬೇಕು, ನಿಮ್ಮ ವ್ಯಾಲ್ಯೂನ ನೀವೇ ಜಾಸ್ತಿ ಮಾಡ್ಕೋಬೇಕು. ವ್ಯಾಲ್ಯೂ ಅಂದರೆ ನಾಟ್ ಓನ್ಲಿ ಮನಿ, ರೆಸ್ಪೆಕ್ಟ್ ಆಲ್ಸೋ ಎ ಒನ್ ಕೈಂಡ್ ಆಫ್ ವ್ಯಾಲ್ಯೂ. ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ವ್ಯಾಲ್ಯೂ ಹೆಂಗೆ ಇನ್ಕ್ರೀಸ್ ಮಾಡಬೇಕು, ನಿಮ್ಮ ಇಂಪಾರ್ಟೆನ್ಸ್ ನಿಮ್ಮ ವರ್ಕ್ ಪ್ಲೇಸಲ್ಲಾಗಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಲಿ, ಫ್ಯಾಮ್ಲಿನಲ್ಲಾಗಲಿ ಯಾವ ಥರ ನಿಮ್ಮ ಇಂಪಾರ್ಟೆನ್ಸ್ ಬಿಲ್ಡ್ ಮಾಡ್ಕೋಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಇನ್ನು ಲೇಟ್ ಮಾಡಿದೆ ವಿಡಿಯೋ ಶುರು ಮಾಡೋಣ. ಫಸ್ಟ್ ಥಿಂಗ್ ಫಸ್ಟ್, ನಿಮ್ಮ ಸರ್ಕಲ್ ಅಥವಾ ನಿಮ್ಮ ಫ್ಯಾಮಿಲಿ, ನಿಮ್ಮ ರಿಲೇಷನ್ಶಿಪ್ಪು ಇಲ್ಲಿ ನಿಮಗೆ ವ್ಯಾಲ್ಯೂ ಇಲ್ಲ ಅನ್ನೋದನ್ನ ರಿಯಲೈಸ್ ಆಗಿರಿ. ಯಾವ ಥರ ಅಂದರೆ ನಿಮ್ಮನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂದರೆ, ನಿಮ್ಮ ಮಾತನ್ನ ಕನ್ಸಿಡರ್ ಮಾಡ್ತಿಲ್ಲ ಅಂದರೆ ಕಂಗ್ರ್ಯಾಚುಲೇಷನ್, ಅಲ್ಲಿ ನಿಮ್ಗೆ ಯಾವುದೇ ವ್ಯಾಲ್ಯೂ ಇಲ್ಲ. ಸೊ ಅಲ್ಲಿ ನೀವು ವ್ಯಾಲ್ಯೂಲೆಸ್, ಇಂಪಾರ್ಟೆನ್ಸ್ಲೆಸ್, ವರ್ತ್ಲೆಸ್ ಪರ್ಸನ್ನ ಆ ಗ್ಯಾಂಗಲ್ಲಿ ನೀವಿದ್ದರೆ, ಇದನ್ನು ರಿಯಲೈಸ್ ಆಗಿದ ತಕ್ಷಣ ನೀವು ಬ್ಯುಸಿ ಆಗೋದನ್ನು ಕಲೀರಿ. ನಿಮ್ಮ ಗೋಲ್ಸ್ ಮೇಲೆ ಫೋಕಸ್ ಮಾಡಿರಿ, ನಿಮ್ಮ ಫಿಸಿಕ್ ಮೇಲೆ ಫೋಕಸ್ ಮಾಡಿರಿ. ನೀವೇನಾದರೂ ಒಂದು ಸ್ಕಿಲ್ ಮೇಲೆ ಮಾಸ್ಟರ್ ಮಾಡೋದು ಕಲೀರಿ. ಆಲ್ವೇಸ್ ಬ್ಯುಸಿ ಆಗಿರಿ. ನೋ ಹೇಳೋದನ್ನು ಕಲೀರಿ. ಮಗ ಇಲ್ಲಿ ಪಾರ್ಟಿಗೆ ಹೋಗೋಣ ಬಾ ಅಂದರೆ, ಇಲ್ಲ ನಂಗೆ ವರ್ಕ್ ಇದೆ ಅಂದ್ರಿ. ಅವ್ರು ತುಂಬ ಇದು ಮಾಡ್ತಾರೆ, ಏನು ಇವತ್ತೊಂದೇ ದಿನ ವರ್ಕು ಆ ಥರ ಈ ಥರ ಆಡ್ಕೊತಾರೆ. ಆಲ್ರೆಡಿ ನೀವು ವರ್ತ್ಲೆಸ್ ಅಂತಲೇ ಆ ಥರ ಟ್ರೀಟ್ ಮಾಡ್ತಾರೆ. ಒಂದು ಸಲ ಸ್ಟ್ರಾಂಗ್ ಸ್ಟ್ಯಾಂಡ್ ತಾಳ್ರಿ. ನೋ ಹೇಳೋದನ್ನು ಕಲೀರಿ. ನೋ ಅಂದರೆ ನೋ, ಬರಲ್ಲ ಅಂದರೆ ಬರಲ್ಲ. ಸೊ ನಿಮಗೆ ಅಷ್ಟು ಆಶಾಗಿ ನೋ ಹೇಳೋಕ್ಕಾಗಲ್ಲ ಅಂದರೆ, ಇಲ್ಲ ಮಗ ಏನೋ ಒಂದು ಕತೆ ಹೇಳ್ರಿ, ಅಲ್ಲಿಗೆ ಹೋಗ್ಬೇಡ್ರಿ ಅಷ್ಟೇ. ಸೊ ಅಲ್ಲಿ ನೀವು ಒಂದು ಐಟಮ್ ಥರ ಜೋಕ್ ಪೀಸ್. ನೆಕ್ಸ್ಟ್ ಸೈಲೆನ್ಸ್ ಅನ್ನೋದು ಒಂದು ಪವರ್ಫುಲ್ ವೆಪನ್ ಥರ. ನೀವು ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿದ್ರೆ, ಅನವಶ್ಯಕತೆಯಾಗಿ ಮಾತಾಡೋದಕ್ಕಿಂತ, ಫಿಲ್ಲರ್ ವರ್ಡ್ಸ್ ಮಾತಾಡೋದಕ್ಕಿಂತ, ಸೊ ನೀವು ಇದ್ದೀವಿ ಆ ಗ್ಯಾಂಗಲ್ಲಿ ಅಂತ ಏನೂ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಆ ಮಾತಿಗೆ ವ್ಯಾಲ್ಯೂ ಇದೆಯಾ, ಆ ಕಾನ್ವರ್ಸೇಷನ್ಗೆ ವ್ಯಾಲ್ಯೂ ಇದೆಯಾ, ಸೊ ಅವಾಗ ಮಾತಾಡ್ರಿ. ಇಲ್ಲ ಸೈಲೆಂಟ್ ಆಗಿರಿ. ಏನಾದರೂ ಅಂದ್ಕೊಳ್ರಿ, ಅಂದ್ಕೊಳ್ಳೋರು 100 ಅಂದ್ಕೊಳ್ಳಿ. ನೀವು ಸೈಲೆನ್ಸ್ ಮೈಂಟೈನ್ ಮಾಡಿರಿ. ನೀವು ಮಾತಾಡಿದ್ರೆ ನಿಮ್ಮ ಮಾತಿಗೊಂದು ತೂಕ ಇರಬೇಕು ಅಲ್ಲಿ. ಸೊ ಇವನ ಅವಶ್ಯಕತೆ ಮೀರಿ ಏನೋ ಮಾತಾಡಲ್ಲ ಅನ್ನೋ ಇಂಪ್ರೆಷನ್ ಆದರೆ ಕ್ರಿಯೇಟ್ ಮಾಡಬೇಕು. ಅದನ್ನು ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್. ಶಟ್ ಯುವರ್ ಮೌತ್. ಅನವಶ್ಯಕತೆಯಾಗಿ ಮಾತಾಡಬೇಡ್ರಿ. ಸೊ ನನ್ನ ಗ್ಯಾಂಗಲ್ಲಿ ನನ್ನ ಚೈಲ್ಡ್ಹುಡ್ ಡೇಸ್ ಹೇಳಬೇಕು ಅಂದರೆ, ಸೇಮ್ ಈಗ ಸ್ಟಾರ್ಟಿಂಗ್ ಏನು ಹೇಳಿದ್ನಲ್ಲ ಅದೆಲ್ಲ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಬಿಕಾಸ್ ನಾನು ತುಂಬ ಮಾತಾಡ್ತಿದ್ದೆ. ಆ ಗ್ಯಾಂಗಲ್ಲಿ ನಾನು ಇದ್ದೀನಿ, ನನ್ನ ಮಾತಿಂದ ನಂಗೆ ಐಡೆಂಟಿಟಿ ಬರಲಿ ಅಂತ ಏನೋ ಒಂದು ಮಾತಾಡ್ತಿದ್ದೆ. ಆ ಮಾತಿಂದನೇ ನಮ್ಮ ವ್ಯಾಲ್ಯೂ ಕಳ್ಕೊಬಿಡ್ತೀವಿ. ಸೈಲೆನ್ಸ್ ಮೇಂಟೈನ್ ಮಾಡೋದು ಕಲ್ತ್ರಲ್ಲ. ನೆಕ್ಸ್ಟ್ ಫೋಕಸ್ ಆನ್ ಯುವರ್ ಗೋಲ್ಸ್. ಏನಾದರೂ ಆಗೋಗ್ಲಿ, ಪ್ರಪಂಚ ಬಿದ್ದೋಗ್ಲಿ, ಇವತ್ತೊಂದು ಟಾಸ್ಕ್ ತಗೊಂಡಿದ್ರೆ ಆ ಟಾಸ್ಕ್ ಮುಗಿಬೇಕು. ಈ 1 ಅವರಲ್ಲಿ ವರ್ಕ್ ಮಾಡ್ತೀನಿ ಅಂದರೆ ಆ 1 ಅವರ್ ಆ ವರ್ಕ್ ಬಿಟ್ಟು ಇನ್ನೇನು ಫೋಕಸ್ ಮಾಡಬಾರ್ದು. ಸೊ ಅವಾಗ ನಿಮ್ಮೇಲೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಾನು ಅಂದ್ಕೊಂಡಿದ್ದೇನಾದರೂ ಅಚೀವ್ ಮಾಡ್ತೀನಿ ಅಂತ ಅಲ್ಲಿಂದ ಶುರು ಆಗುತ್ತೆ ನಿಮ್ಮ ಕಾನ್ಫಿಡೆನ್ಸ್. ಸೊ ನೀವು 100% ನಿಮ್ಮ ಎಫರ್ಟ್ ಆಗ್ತಿದ್ರೆ ಆಟೋಮೆಟಿಕಲಿ ನಿಮ್ಮ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಆಟೋಮೆಟಿಕಲಿ ನಿಮ್ಮ ಇಂಪಾರ್ಟೆನ್ಸ್ ಕ್ರಿಯೇಟ್ ಆಗುತ್ತೆ, ಆಟೋಮೆಟಿಕಲಿ ನಿಮ್ಮ ವ್ಯಾಲ್ಯೂನು ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ನೀವು ಲೈಫಲ್ಲಿ ಬ್ಯುಸಿ ಇದ್ರೇನೆ, ಬ್ಯುಸಿ ಏನತ್ರಲ್ಲಾಗಿ ಅಂದರೆ ತಿರುಗಾಡೋದ್ರಲ್ಲಿ, ಅನವಶ್ಯಕತೆಯಾಗಿ ಏನೇನೋ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗೋದಕ್ಕಿಂತ ನಿಮ್ಗೆ ಇಷ್ಟ ಆಗಿರೋ ಸ್ಕಿಲ್ಗಳು, ಲೈಕ್ ನನಗೆ ವಿಡಿಯೋ ಮೇಕಿಂಗ್, ಎಡಿಟಿಂಗ್, ಫಿಟ್ನೆಸ್ ಇದು ಹುಚ್ಚು. ನೀವು ನಂಬ್ತಿರೋ ಇಲ್ವೋ, ನಾನು 4:45 ಎದ್ದೇಳ್ತೀನಿ ಡೈಲಿ. ಅಲ್ಲಿಂದ ಶುರು ಆದರೆ 9:30 ನೈಟ್, ಅಲ್ಲಿವರೆಗೂ ನೋ ರೆಸ್ಟ್. ಸೊ ಅದು ನಂಗೆ ಯಾವತ್ತೂ ಕಷ್ಟ ಅನ್ಸಲ್ಲ, ಬಿಕಾಸ್ ಅದು ನಂಗೆ ಇಷ್ಟ. ಸೊ ಒಂದು ಸ್ಕಿಲ್ ಮೇಲೆ ಫೋಕಸ್ ಮಾಡಿದೆ. ಈಗ ನಮ್ಮ ಸರ್ಕಲಲ್ಲೆಲ್ಲ ನಂಗೆ ಇಷ್ಟೋ ವ್ಯಾಲ್ಯೂ ಕೊಡ್ತಾರೆ. ವ್ಯಾಲ್ಯೂ ಮೀನ್ಸ್ ಅವ್ರು ಕೊಟ್ಟರು ನಂಗೆ ಈಗ ದೊಡ್ಡದಾಗ ಡಿಫ್ರೆನ್ಸ್ ಏನು ಅನಿಸಲ್ಲ. ಯಾಕಂದರೆ ನನ್ನ ಜೊತೆ ನಾನು ಕಂಫರ್ಟಬಲ್ ಆಗಿದ್ದೀನಿ, ನನಗೆ ನಾನು ಇಂಪಾರ್ಟೆನ್ಸ್ ಕೊಟ್ಕೊತೀನಿ, ನನಗೆ ನಾನು ತುಂಬ ಅಕೌಂಟಬಲ್ ಆ್ಯಂಡ್ ವ್ಯಾಲ್ಯೂಯಬಲ್ ಆಗಿ ಫೀಲ್ ಆಗ್ತೀನಿ. ಇಷ್ಟಿದ್ರೆ ಸಾಕು ಗೈಸ್. ಇಷ್ಟು ಮಾಡಿಬಿಟ್ರೆ ವ್ಯಾಲ್ಯೂ ಇನ್ಕ್ರೀಸ್ ಆಗಿಬಿಡುತ್ತಾ, ನಿಮ್ಮ ಇಂಪಾರ್ಟೆನ್ಸ್ ಕ್ರಿಯೇಟ್ ಆಗಿಬಿಡುತ್ತಾ? ಡೆಫಿನೆಟ್ಲಿ ಆಗಲ್ಲ. ಕನ್ಸಿಸ್ಟೆನ್ಸಿ ಈಸ್ ಅ ಕೀ. ಸೊ ಇದನ್ನೇ ನೀವು ಡೈಲಿ ರಿಪೀಟ್ ಮಾಡ್ತಾ, ಡೇ ಬೈ ಡೇ ಇದನ್ನೇ ಇನ್ಕ್ರೀಸ್ ಮಾಡ್ತಾ, ನಿಮ್ಮ ವ್ಯಾಲ್ಯೂ ನಿಮ್ಮ ಸ್ಪೇಸಲ್ಲಿ ನೀವು ತುಂಬ ಪ್ರೊಡಕ್ಟಿವ್ ಆಗಿದ್ದಾಗ, ಇದನ್ನೇ ಡೇ ಬೈ ಡೇ ಮಾಡಿದಾಗ ನಿಮ್ಮ ವ್ಯಾಲ್ಯೂ ಇವತ್ತಲ್ಲ ನಾಳೆ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಇಂಪಾರ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಫಸ್ಟ್ ಥಿಂಗ್ ಫಸ್ಟ್, ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಟ್ಕೊಳ್ರಿ. 100% ಅಲ್ಲ, 110% ಕೊಡ್ರಿ. ಬಿಕಾಸ್ 100% ಅಂದ್ಕೊಂಡ್ರೆ ನಾವು ಯಾವಾಗಲೂ 90% ಹತ್ರ ಬಂದು ನಿಂತು ಹೋಗ್ತೀವಿ. ಸೊ 120, 110 ಈ ಥರ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಟ್ರಿ. ನೀವೇನು ವರ್ಕ್ ಅಂದ್ಕೊಂತಿದ್ರೋ ಅದು ಮುಗಿಬೇಕು, ನೋ ಮ್ಯಾಟರ್ ವಾಟ್. ನಿಮ್ಮ ಫೀಲಿಂಗ್ಸಿಗೆ ಬೆಲೆ ಇಲ್ಲ,
ನಿಮ್ಮ ಮೂಡ್ ಸ್ವಿಂಗ್ಸ್ಗೂ ಬೆಲೆ ಇಲ್ಲ. ವರ್ಕ್ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಡೈಲಿ ಜಿಮ್ಗೆ ಹೋಗ್ತಾ ನೋ ಮ್ಯಾಟರ್ ವಾಟ್, ನಾನು ಎಷ್ಟೇ ಸ್ಟ್ರೆಸ್ ಆಗಿರಲಿ, ಎಷ್ಟೇ ಸುಸ್ತಾಗಿರಲಿ, ಎದ್ದು ಮಾರ್ನಿಂಗ್ ಜಿಮ್ಗೆ ಹೋಗ್ತಾ ಇರ್ತೀನಿ. ಬಿಕಾಸ್ ಡೈಲಿ ರೊಟೀನ್. ಜಿಮ್ ಒಂದೇ ಅಂತ ಅಲ್ಲ, ನೀವು ಏನು ವರ್ಕ್ ಮೇಲೆ ಫೋಕಸ್ ಮಾಡ್ತಿದ್ದೀರೋ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಡೈಲಿ ಹ್ಯಾಬಿಟ್ ಆಗುತ್ತೆ. ಅದು ನಿಮಗೆ ದೊಡ್ಡ ಕಷ್ಟ ಅನಿಸಲ್ಲ. ಇನ್ನು ವಿಡಿಯೋ ಕೊನೆಗೆ ಬಂದುಬಿಟ್ಟಿದ್ದೀವಿ. ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ತೀರಾ, ನಿಮ್ಗೆ ವ್ಯಾಲ್ಯೂ ಕೊಡ್ತಿಲ್ಲ ಅಂತ ಯಾವುದೇ ಕಾರಣಕ್ಕೂ ಜಗಳ ಮಾಡಬೇಡ್ರಿ. ಅದರಿಂದ ನಿಮ್ಮ ವ್ಯಾಲ್ಯೂ ಇನ್ನೂ ರಾಕ್ ಬಾಟಮ್ ಹೊಲ್ಟೋಗುತ್ತೆ. ಸೊ ಡೋಂಟ್ ಬೆಗ್ ಫಾರ್ ಯುವರ್ ವ್ಯಾಲ್ಯೂ ಆ್ಯಂಡ್ ಇಂಪಾರ್ಟೆನ್ಸ್ ಆ್ಯಂಡ್ ವ್ಯಾಲ್ಯೂ ಅನ್ನೋದು ಯಾರೂ ನಿಮ್ಗೆ ಕೊಡೋದಲ್ಲ, ನೀವೇ ಅದನ್ನು ನಿಮ್ಮ ವರ್ಕ್ ಥ್ರೂ ಅಚೀವ್ ಮಾಡಬೇಕು. ಸೊ ಕೊಟ್ಟಿಲ್ಲ ಅಂದರೆ ಡೋಂಟ್ ಕೇರ್. ನಿಮ್ಮ ಸ್ಪೇಸಲ್ಲಿ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ, ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ, ನಿಮಗೆ ನೀವು ವ್ಯಾಲ್ಯೂ ಆ್ಯಡ್ ಮಾಡ್ಕೊತಿದ್ದೀರಾ, ಡೋಂಟ್ ಕೇರ್. ಯಾರು ಕೊಡಲಿಲ್ಲ ಅಂದರೆ ಅಲ್ಲಿರೋಕ್ಕೆ ಹೋಗಬೇಡ್ರಿ, ಜಸ್ಟ್ ಮೂವ್ ಆನ್. ಸೊ ಇದಿಷ್ಟು ಇವತ್ತಿನ ಟಾಪಿಕ್. ಐ ಹೋಪ್ ನಾನು ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ಕೊತೀನಿ. ನಾನು ಹೇಳೋ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ಸಬ್ಸ್ಕ್ರೈಬ್ ಟು ದ PN's ಫ್ಯಾಷನ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಸ್ಟೇ ಸೇಫ್.